ಇನ್ನು ಈ 5 ಹುಲಿಗಳ ಸಾವಿಗೆ ಹಸು ಮಾಲೀಕನೇ ಕಾರಣ, ಅದು ನೋ ಡೌಟ್ ಇದೆ. ಹಸು ಕೊಂದಿದ್ದಕ್ಕೆ ವಿಷವನ್ನು ಹಾಕಿದ್ದ ಹಸು ಮಾಲೀಕ, ಹುಲಿಗಳು ಸಾಯಲಿ ಅಂತ ತನ್ನ ತಪ್ಪಿನಿಂದ ತಪ್ಪಿಸ್ಕೊಳ್ಳುತ್ತಾ ಅರಣ್ಯ ಇಲಾಖೆ. ಸೇಮ್ ಇನ್ಸಿಡೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ಹೇಳ್ತಾ ಇರೋದು. ಹುಲಿಗಳು ಸತ್ತು 3 ದಿನವಾದರೂ ಅಧಿಕಾರಿಗಳು ಸುಳಿವಿಲ್ಲ. ನಿನ್ನೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಂದಿದ್ದರು ಸ್ಥಳಕ್ಕೆ. ಹುಲಿಗಳ ಸಾವಿನ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸಿರೋದು ಗೊತ್ತಾಗ್ತಾ ಇದೆ. ನಿನ್ನೆ ಅಲ್ಲಿಗೆ ಆ ಸ್ಪಾಟ್ಗೆ ಅವರು ವಿಸಿಟ್ ಮಾಡಿದರು. ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದರು. ವಾಚರ್ಗಳಿಗೆ ಸಂಬಳ ಆಗಿಲ್ಲ, ಹಾಗೆ ಹೀಗೆ ಅಂತ. ನೋಡಿ, ಮುಖ್ಯ ರಸ್ತೆಯಿಂದ ಕೇವಲ 20 ಮೀಟರ್ ಪ್ರದೇಶದ ಕಾಡಿನಲ್ಲಿ ಹುಲಿಗಳು ಸಾವನ್ನಪ್ಪಿರೋದು. ಹಾಗಾದರೆ ಆ ರೋಡಲ್ಲಿ ಯಾರೂ ಓಡಾಡೇ ಇಲ್ವಾ? 3 ದಿನ ಆದರೂ ಗೊತ್ತಾಗಿಲ್ವಾ? ಸ್ಮೆಲ್ ಬರುತ್ತಪ್ಪ, ಅಷ್ಟು ಇದಾಗಿ ಘಾಟಿನ ಸ್ಮೆಲ್ ಬರುತ್ತೆ ಆ್ಯಕ್ಚುಲಿ ಅವುಗಳು ಸತ್ತಿರೋದು. ಅರಣ್ಯ ಸಿಬ್ಬಂದಿ ಅರಣ್ಯ ಗಸ್ತು ತಿರುಗಲ್ವಾ? ಇದೇ ಮೇಯ್ನ್ ಪ್ರಶ್ನೆ. ವಾಚರ್ಗಳಿಗೆ ಸಂಬಳ ಆಗಿಲ್ಲ ಅಂತ. ಹಸುವಿಗೆ ವಿಷ ಹಾಕಿರೋದು ಕೂಡ ಮುಖ್ಯ ರಸ್ತೆಯ ಪಕ್ಕದಲ್ಲೇ. ಅದನ್ನು ಯಾರೂ ನೋಡಿಲ್ವಾ? ಹಾಗಾದರೆ ಇನ್ನೇನು ಅರಣ್ಯ ಸಂರಕ್ಷಣೆ ಅಂದರೆ? ಹಾಗಾದರೆ ವಿಷ ಹಾಕಿರೋದು ಅರಣ್ಯ ಇಲಾಖೆ ಸಿಬ್ಬಂದಿ ಗಮನಿಸಲಿಲ್ವಾ? ಗಮನಿಸಿಲ್ಲ. ಅವರು ಸತ್ತಿರೋ ಕಳೇಬರನೇ ಗಮನಿಸಿಲ್ಲ ಅಂದಮೇಲೆ ಅದನ್ನ ಹೆಂಗೆ ಗಮನಿಸ್ತಾರೆ? ಜನರು ಪ್ರತಿದಿನ ಓಡಾಡುವ ಜಾಗದ ಪಕ್ಕದಲ್ಲೇ ಘಟನೆ ನಡೆದಿದೆ. ಅರಣ್ಯ ಇಲಾಖೆ ಗಮನಕ್ಕೆ ಬರೋದಕ್ಕೆ 3 ದಿನ ಬೇಕಾಯ್ತಾ? ಇದೆಲ್ಲವೂ ಕೂಡ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ. ನಿಮಗೆ ಫಾರೆಸ್ಟ್ ಆಫೀಸರ್ಸು, CF ಆಗಿರ್ಬೋದು, SF ಆಗಿರ್ಬೋದು, ಅವರೇನು ದಿನ ನಾವು ಸಿನಿಮಾದಲ್ಲಿ ನೋಡೋಂಗೆ, ಗಂಧದ ಗುಡಿ ಸಿನಿಮಾದಲ್ಲಿ ನೋಡಿದ್ವಲ್ಲ ಹಂಗೆ ರಾಜ್ಕುಮಾರ್ ಅವರು ಅರಣ್ಯ ಸಂರಕ್ಷಣೆ ಮಾಡಿದ್ರಲ್ಲ, ಹಾಗೆ ಅಂದ್ಕೊಂಡ್ರಾ? ನೋ ವೇ. ಅವರೆಲ್ಲ ಆರಾಮಾಗಿ ಗೆಸ್ಟ್ ಹೌಸಲ್ಲಿ ಇರ್ತಾರೆ ಅವ್ರ ಪಾಡ್ಗೆ ಅವರು.